ಕರ್ನಾಟಕ ರಾಜ್ಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ಕೋಲಾರ ಜಿಲ್ಲಾ ಆಡಳಿತ ಮಂಡಳಿಗೆ ನಡೆದ ಚುನಾವಣೆಯಲ್ಲಿ 77 ಮತಗಳನ್ನು ಪಡೆಯುವ ಮೂಲಕ ಅಧ್ಯಕ್ಷರಾಗಿ ಮಹೇಶ್ ಕುಮಾರ್ ಆಯ್ಕೆಯಾಗಿದ್ದು 61 ಮತಗಳನ್ನು ಪಡೆಯುವ ಮೂಲಕ ಉಪಾಧ್ಯಕ್ಷರಾಗಿ ಮಂಗಳಾಂಬ ಮತ್ತು ಖಜಾಂಚಿಯಾಗಿ 66 ಮತಗಳನ್ನು ಪಡೆದು ಎನ್ ಸಂಪರಾಜು ಅವರು ಆಯ್ಕೆಯಾಗಿದ್ದಾರೆ. ಈ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿದ ನೂತನ ಅಧ್ಯಕ್ಷ ಮಹೇಶ್ ಕುಮಾರ್, ಜಿಲ್ಲೆಯಲ್ಲಿರುವ ಪಿಡಿಒಗಳ ಶ್ರೇಯೋಭಿವೃದ್ಧಿಗಾಗಿ ನಾವು ಶ್ರಮಿಸುತ್ತೇವೆ ಹಾಗೂ ಜಿಲ್ಲೆಯ ಜಲವಂತ ಸಮಸ್ಯೆಗಳ ಬಗ್ಗೆ ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡಿ ಸಮಸ್ಯೆಗಳನ್ನು ಬಗೆಹರಿಸುತ್ತೇವೆ. ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡುವ ಬಿಲ್ ಕಲೆಕ್ಟರ್, ಜಲಗಾರರು, ಕಂಪ್ಯೂಟರ್ ಆಪರೇಟರ್ ಸೇರಿದಂತೆ ಎಲ್ಲರನ್ನೂ ಒಮ್ಮತಕ್ಕೆ ತೆಗೆದುಕೊಂಡು ಒಗ್ಗಟ್ಟಾಗಿ ಕೆಲಸ ಮಾಡುತ್ತೇವೆ. ಹೊಸ ಟೀಮ್ ಮತ್ತು ಹಳೆ ಟೀಮ್ ಸೇರಿ ಒಗ್ಗಟ್ಟಾಗಿ ಕೆಲಸ ಮಾಡಿ ಎಲ್ರಿಗೂ ನ್ಯಾಯ ಒದಗಿಸುತ್ತೇವೆ ಎಂದರು. ಇದೇ ವೇಳೆ ಕೋಲಾರ ಜಿಲ್ಲಾ ಆಡಳಿತ ಮಂಡಳಿಗೆ ಉಪಾಧ್ಯಕ್ಷರಾಗಿ ಮೋಹನ್ ಕುಮಾರ್, ರಾಜ್ಯ ಪರಿಷತ್ ಸದಸ್ಯರಾಗಿ ದೀಪಾ ಎನ್, ಸಂಘಟನಾ ಕಾರ್ಯದರ್ಶಿಯಾಗಿ ರಮೇಶ್ ಎಸ್ ಮತ್ತು ಸುನೀತಾ ವಿ, ಕ್ರೀಡಾ ಕಾರ್ಯದರ್ಶಿಯ ಸ್ಥಾನಕ್ಕೆ ಎನ್ ನಾಗರಾಜ್, ಸಾಂಸ್ಕೃತಿಕ ಕಾರ್ಯದರ್ಶಿ ಸ್ಥಾನಕ್ಕೆ ಭವಾನಿ ವೈಆರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದು, ನೂತನವಾಗಿ ಆಯ್ಕೆಯಾದ ಎಲ್ಲಾ ಪಿಡಿಒಗಳಿಗೂ ಹೂಮಾಲೆ ಹಾಕಿ ಅಭಿನಂದನೆ ಸಲ್ಲಿಸಲಾಯಿತು. ನಮಸ್ಕಾರ. ಇವತ್ತು ಕರ್ನಾಟಕ ರಾಜ್ಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘ ವತಿಯಿಂದ ಜಿಲ್ಲಾ ಘಟಕದ ಕೋಲಾರ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ಚುನಾವಣೆ ಏನು 2026-29ನೇ ಸಾಲಿನ ಚುನಾವಣೆ ನಡೀತು. ಈ ಚುನಾವಣೆಯಲ್ಲಿ ಜಿಲ್ಲೆಯ ಎಲ್ಲ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ನನಗೆ ಹೆಚ್ಚಿನ ಮತ ಕೊಟ್ಟು ನನ್ನನ್ನು ಜಯಶೀಲರಾಗಿ ಮಾಡಿರ್ತಾರೆ. ಅದಕ್ಕೆ ನಾನು ಎಲ್ಲ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ನಾನು ಚಿರಋಣಿಯಾಗಿರ್ತೀನಿ. ಅದೇ ರೀತಿಯಾಗಿ ನಮ್ಮ ಟೀಮ್ನ ಸಂಪರಾಜ್ರವರು 66 ಮತಗಳನ್ನು ಪಡೆದು ಅವರು ಜಯಶೀಲರಾಗಿ ಖಜಾಂಚಿ ಆಗಿರ್ತಾರೆ. ಮತ್ತೊಬ್ಬರು ಮಂಗಳಾಂಬಾರವರು, ಇವರು ಚುನಾವಣೆಯಲ್ಲಿ 61 ಮತಗಳನ್ನು ಪಡೆದುಕೊಂಡು ಜಯಶೀಲರಾಗಿರ್ತಾರೆ. ನಮ್ಮ ರಾಜ್ಯ ಪರಿಷತ್ ಸದಸ್ಯರಾಗಿ ದೀಪಾ ಮೇಡಮ್ ಅವರು ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ. ಮತ್ತೊಬ್ಬರು ಸಾಂಸ್ಕೃತಿಕ ಕಾರ್ಯದರ್ಶಿಯಾಗಿ ಭವಾನಿ ಮೇಡಮ್ ಅವರು ಮುಳಬಾಲ್ನವರು, ಅವರು ಅವಿರೋಧ ಆಯ್ಕೆಯಾಗಿರ್ತಾರೆ. ಸುನೀತಾರವರು ಅವಿರೋಧ ಆಯ್ಕೆಯಾಗಿರ್ತಾರೆ. ಸಂಘಟನಾ ಕಾರ್ಯದರ್ಶಿ, ಉಪಾಧ್ಯಕ್ಷರಾಗಿ ಯುವ ನಾಯಕ ನಮ್ಮ ಮೋಹನ್ ರವರು ಆಯ್ಕೆ ಆಗಿರ್ತಾರೆ, ಅವಿರೋಧ ಆಯ್ಕೆ. ಮತ್ತು ಸಂಘಟನಾ ಕಾರ್ಯದರ್ಶಿಯಾಗಿ ಮುಳಬಾಲ್ನ ರಮೇಶ್ ಅವರು ಆಯ್ಕೆ ಆಗಿರ್ತಾರೆ. ಇದು ಒಟ್ಟು 9 ಜನರ ಟೀಮ್. ನಮ್ಮ ಟೀಮ್ ಏನಿದೆ, ನಾಗರಾಜ್ ಕ್ರೀಡಾ ಕಾರ್ಯದರ್ಶಿ ಆಗಿರ್ತಾರೆ. ನಮ್ಮ ಟೀಮ್ ಏನಿದೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಮತ್ತು RDPR ಟೋಟಲ್ ಕೋಲಾರ ಜಿಲ್ಲೆಯ RDPR ಏನು ನೌಕರರಿದ್ದಾರೆ ಇವರ ಒಂದು ಶ್ರೇಯೋಭಿವೃದ್ಧಿಗೆ ನಾವು ಶ್ರಮಿಸ್ತೀವಿ. ಮತ್ತು ಸುಮಾರು ಸಮಸ್ಯೆಗಳು, ಜ್ವಲಂತ ಸಮಸ್ಯೆಗಳಿದ್ದಾವೆ. ನಮ್ಮದು ಸೀನಿಯಾರಿಟಿ ಪಟ್ಟಿ ಆಗ್ಬೋದು, ಸುಮಾರು 10 ವರ್ಷಗಳಿಂದ ಅದು ನೆನೆಗುದಿಗೆ ಬಿದ್ದಿದೆ. ಅದರಿಂದ ನಮ್ಮ ಜಿಲ್ಲೆಯಲ್ಲಿ ನಾವು ರಾಜ್ಯ ಮಟ್ಟದಲ್ಲಿ ಕಾಂಪಿಟೇಟ್ ಮಾಡಿ ಎಲ್ಲ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ನಾವು ಒಂದು ನ್ಯಾಯವನ್ನು ಒದಗಿಸ್ತೀವಿ. ಮತ್ತು ಎಲ್ಲ ಸಿಬ್ಬಂದಿಗಳಿಗೆ, ಸೆಕ್ರೆಟರೀಸ್ ಆಗ್ಬೋದು, ಬಿಲ್ ಕಲೆಕ್ಟರ್ಸ್ ಆಗ್ಬೋದು, ಜಲಗಾರರಾಗ್ಬೋದು, ಅಕೌಂಟೆಂಟ್ಸ್ ಆಗ್ಬೋದು, ಮಿನಿಸ್ಟ್ರಲ್ ಸ್ಟಾಫ್ ಆಗ್ಬೋದು, ಎಲ್ಲರನ್ನೂ ಒಮ್ಮತಕ್ಕೆ ತೆಗೆದುಕೊಂಡು ನಾವು ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾಯಿದ್ದೀವಿ. ಮುಂದೇನೂ ಸಹ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ.